ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ವೃಕ್ಷದಾನ ಸಾವ ಸಂಘದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಇವರ ನೇತೃತ್ವದಲ್ಲಿ ಉಸಿರಿಗಾಗಿ ಹಸಿರು ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ವೃಕ್ಷದಾನದಲ್ಲಿ ಯಶವಂತರಾಯಗೌಡ ಪಾಟೀಲ್ ಫೌಂಡೇಶನ್ ಪಡ್ನೂರ್ ಮತ್ತು ಸಾಮಾಜಿಕ ಮತ್ತು ಪ್ರಾದೇಶಿಕ ಅರಣ್ಯ ವಲಯ ಇಂಡಿ ಇವರ ಸಹಯೋಗದಲ್ಲಿ ಉಸಿರಿಗಾಗಿ ಹಸಿರು ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಜೀವನದಲ್ಲಿ ಬದುಕಲು ಅನ್ನ ನೀರು ಹೇಗೆ ಮುಖ್ಯವೋ ಅದೇ ರೀತಿ ಉಸಿರಾಡಲು ಗಾಳಿ ಬಹುಮುಖ್ಯ. ಗಾಳಿ ಪಡೆಯಲು ಹಸಿರು ಬಹುಮುಖ್ಯ. ಹಸಿರು ಉಸಿರು ಸಿಗಬೇಕಾದರೆ ನಾವು ಗಿಡಗಳನ್ನು ಬೆಳೆಸುವ ಹವ್ಯಾಸ ಬೆಳೆಸಬೇಕು ಎಂದು ಇಂಡಿ ಶಾಸಕರಾದ ಯಶವಂತರಾಯಗೌಡ ಪಾಟೀಲ್ ಹೇಳಿದರು. ರೈತ ಉಳಿಯಬೇಕಾದರೆ ಮಳೆ ಬೇಕು. ಮಳೆ ಇದ್ದರೆ ಬೆಳೆ. ಬೆಳೆ ಇಲ್ಲದೆ ಹೋದಲ್ಲಿ ನಾವುಗಳು ಬದುಕುವುದು ಕಷ್ಟ. ಕಾರಣ ಅನ್ನ ಸಿಗುವುದು ರೈತ ಬೆಳೆದಾಗ ಮಾತ್ರ. ಬೆಳೆ ಬೆಳೆಯಬೇಕಾದರೆ ಗಿಡಗಳು ಇದ್ದಾಗ ಮಾತ್ರ. ಪ್ರತಿಯೊಬ್ಬರು ಹುಟ್ಟು ಹಬ್ಬ, ಮದುವೆ ಸಮಾರಂಭ, ಯಾವುದೇ ಕಾರ್ಯಕ್ರಮ ಇದ್ದಾಗ ಸಸಿ ನಡುವುದನ್ನು ರೂಢಿಸಿಕೊಳ್ಳಬೇಕು ಎಂದರು. ಪರಿಸರ ಸ್ವಚ್ಛತೆ. ಪರಿಸರ ಇಲ್ಲದೆ ನಾವು ಬದುಕಲು ಸಾಧ್ಯ ಇಲ್ಲ. ಆದ್ದರಿಂದ ಪರಿಸರ ಪ್ರೇಮಿಗಳಾಗಿ ಇವತ್ತು ಈ ಪರಿಸರಧಾಮ ವೃಕ್ಷಧಾನ ಸ್ಥಾಪನೆ ಆಗಲು ಕಾರಣೀಭೂತ ನಮ್ಮ ಸಿದ್ದೇಶ್ವರ ಅಪ್ಪಾಜಿಯವರ ಕನಸು ಇವತ್ತು ನನಸಾಗಿದೆ. ಉಪವಿಭಾಗಾಧಿಕಾರಿ ಇಂಡಿ ಅನುರಾಧ ವಸ್ತ್ರದ ಮಾತನಾಡಿ, ಕಾಡು ಇಲ್ಲದೆ ನಾವಿಲ್ಲ. ಕಾಡು ಬೆಳೆಸಿ ನಾಡು ಉಳಿಸಿ. ಕಾಡನ್ನು ಬೆಳೆಸಿದರೆ ಉಸಿರಾಡಲು ಸಾಧ್ಯ. ಎಲ್ಲರೂ ಸಸಿಗಳನ್ನು ಹಚ್ಚೋದು ಬಹಳ ಮುಖ್ಯ ಎಂದರು. ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯ ಗುರುದೇವ ಆಶ್ರಮ ಕಾತ್ರಾಳ ಬಾಲಗಾಂವ್ ಪರಮ ಪೂಜ್ಯ ಶ್ರೀ ಅಮೃತಾನಂದ ಮಹಾಸ್ವಾಮೀಜಿಗಳು, ಯಶವಂತರಾಯಗೌಡ ಪಾಟೀಲ್ ಫೌಂಡೇಶನ್ ಅಧ್ಯಕ್ಷರು ವಿಠ್ಠಲಗೌಡ ಪಾಟೀಲ್, ಉಪ ಅರಣ್ಯಾಧಿಕಾರಿ ವಿಜಯಪುರ್ ವನಿತಾ ಆರ್, ಉಪ ಕಾರ್ಯದರ್ಶಿ ಜಿಲ್ಲಾ ಪಂಚಾಯತ್ ವಿಜಯಪುರ್ ವಿಜಯಕುಮಾರ್ ಆಜೂರ್, ಉಪವಿಭಾಗಾಧಿಕಾರಿ ಅನುರಾಧ ವಸ್ತ್ರದ್, ತಹಶೀಲ್ದಾರ್ ಬಿಎಸ್ ಕಡಕ್ಭಾವಿ, ಎಸ್ಬಿ ಇಂಗಳೆ, ನಂದೀಪ್ ರಾಠೋಡ್, ಸಂಜಯ್ ಖಡಗೇಕರ್, ಸಹಾಯಕ ನಿರ್ದೇಶಕ ಕೃಷಿ ಇಲಾಖೆ ಮಹದೇವ್ ಏವೂರ್, ಎಂಆರ್ ಪಾಟೀಲ್ ಹಾಗೂ ಶಾಲಾ ವಿದ್ಯಾರ್ಥಿಗಳು, ಶಿಕ್ಷಕರು, ಸುತ್ತಲಿನ ಎಲ್ಲಾ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇಲ್ಲಿ ಮಕ್ಕಳು ನಾನು ಬರುವಂತ ಸಂದರ್ಭದಲ್ಲಿ ನನ್ನ ಮಗು ಆ ಮಗುವಿನ ತಲೆ ಮೇಲೆ ಕೈ ಇಟ್ಟು ನಾನು ತಿಳ್ಕೋದು ಬಂದೆ. ಈ ಪರಿಸರದ ಬಗ್ಗೆ ನಿಮಗಿರ್ತಕ್ಕಂಥ ಕಳಕಳಿಯ ಭಾವನೆಗಳು ಏನು ತಾಯಿ. ಇವತ್ತು ಪೂರ್ತಿ ಗ್ರಾಮದಲ್ಲಿ ನೀವು ಒಂದು ಜಾಥಾ ಮಾಡಿದ್ರೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಿ. ಮಗು ನಾನು ಹೇಳಿರ್ತಕ್ಕಂಥ ಮಾತುಗಳು ಈ ಕಲಾವಿದರು ಏನು ಹೇಳಿದ್ರಲ್ಲ, ಈ ಎಲ್ಲ ಮಾತುಗಳ ಮಗುವಿನಲ್ಲಿ ವ್ಯಕ್ತ ಅದು. ನಾನು ನಿಜಕ್ಕೂ ಆ ಮಗುವಿಗೆ ವಿಶೇಷವಾದಂತ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಇದು ನಿಮ್ಮಲ್ಲಿ ಇರ್ಬೇಕಾಗ್ಯದ. ನಾವೇನ್ ಕೊಟ್ಟಿದ್ದೀವಿ ನಮ್ಮ ಜನಗಳೆಲ್ಲ ನೀವು ರಕ್ಷಣೆಯನ್ನ ಮಾಡಬೇಕಾಗಿದೆ. ನಿಮಗಾಗಿ ನೀವು ಪ್ರತಿ ದಿವಸ ಇದ್ರ ಬಗ್ಗೆ ಕಳಕಳಿಯನ್ನು ಹೊಂದಬೇಕಾಗಿದೆ. ನಿಮ್ಮ ಜೀವನದಲ್ಲಿ 100, 10, 100 ಗಿಡಗಳನ್ನ ನಡಿ. ಅದಕ್ಕಿಂತ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಪರಿಸರದ ರಕ್ಷಣೆ ಹಾಗೂ ಪರಿಸರದ ಕುರಿತು ಒಂದು ಅರಿವು ಮೂಡಿಸುವಂತಹ ಒಂದು ಕೆಲಸ ಆಗುವಂತಹ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ಇದು. ನಮಗೆಲ್ಲ ಗೊತ್ತಿರೋ ಹಾಗೆ ಈ ನಮ್ಮ ಜೀವನಕ್ಕೆ, ನಮ್ಮ ಜೀವಿತಕ್ಕೆ ಬೇಕಾಗಿರುವಂತಹ ಗಾಳಿ, ನೀರು, ಆಹಾರ, ಮಣ್ಣು ಎಲ್ಲ ನಮಗೆ ಸಿಗ್ತಾ ಇರೋದು ಪರಿಸರದಿಂದಲೇ. ಆದ್ರೆ ಈಗ ಪರಿಸ್ಥಿತಿ ಹೇಗಾಗಿದೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಈ ಪರಿಸರ ಒಂದು ಮಾಲಿನ್ಯದಿಂದ ಜೀವನ ಸಂಕುಲ ತುಂಬಾ ಒಂದು ತೊಂದರೆಯಲ್ಲಿ ಈಡಾಗಿದೆ. ನಾವು ದಿನನಿತ್ಯ ಪೇಪರ್ ನಲ್ಲಿ ಓದ್ತಾ ಇರ್ತೇವೆ. ದಿನನಿತ್ಯ ನಮಗೆ ಗಮನಕ್ಕೆ ಬರ್ತಾ ಇರುವಂತಹ ಅಂಶಗಳು ಪರಿಸರ ಮಾಲಿನ್ಯದಿಂದ ಹೆಂಗೆ ಈ ಜೀವ ಸಂಕುಲ, ಸಸ್ಯ ಜಾತಿಗಳು ನಾಶವಾಗ್ತಾ ಇದಾವೆ. ನಮ್ಗೆಲ್ಲ ಗೊತ್ತಿದೆ, ಒಂದು ಅತ್ಯುತ್ತಮವಾದ ಪರಿಸರ ಅಂದ್ರೆ ಅಲ್ಲಿ ಸಾವಿರಾರು ಜಾತಿಯ ಸಸ್ಯವರ್ಗ ಹಾಗೂ ಪ್ರಾಣಿಗಳು ನೆಲೆಸುವಂತ ಒಂದು ಬೀಡು. ಅದು ಈಗ ಈ ರೀತಿ ನಾಶವಾಗ್ತಾ ಇರೋದಕ್ಕೆ ಕಾರಣ ನಾವು ನಿರಂತರವಾದ ದುರ್ಬಳಕೆಯನ್ನ, ಅರಣ್ಯ ಸಂಪತ್ತುಗಳ ದುರ್ಬಳಕೆಯನ್ನು ನಾವು ಮಾಡ್ತಾ ಇರೋದು. ಅದಕ್ಕೋಸ್ಕರ ನಿಮಗೆಲ್ಲ ಒಂದು ಆದ್ಯ ಕರ್ತವ್ಯ ಏನಂದ್ರೆ, ಈ ಒಂದು ಪರಿಸರ